ವೀಕ್ಷಕರೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ಆದಂಥವರಿಗೆ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಸೀಸನ್ 11ರ ಕಂಟೆಸ್ಟೆಂಟ್ ಆದಂತಹ ವರ್ತೂರ್ ಸಂತೋಷ್ ಅವರು ಹೇಳಿಕೊಂಡಿದ್ದರು. ಆದರೆ ವೀಕ್ಷಕರೇ, ಈ ಸೀಸನ್ನಲ್ಲಿ ಬರೋಬ್ಬರಿಯಾಗಿ ರನ್ನರ್ ಅಪ್ಗೆ 20 ಲಕ್ಷ ರೂಪಾಯಿವರೆಗೂ ಸಿಕ್ಕಿದೆ. ಇದೆಲ್ಲರಿಗೂ ನಮಗೆ ಗೊತ್ತಿರುವಂತಹ ವಿಷಯ. ಈ ಒಂದು ಕಾರಣದಿಂದಾಗಿ ವರ್ತೂರ್ ಸಂತೋಷ್ ಅವರು 10 ಲಕ್ಷದ ಬದಲಿಗೆ 2 ಲಕ್ಷ ನಾನು ಕೊಡುತ್ತೇನೆ, ಉಳಿದ ಹಣವನ್ನು ಬಡ ಮಕ್ಕಳಿಗೆ ಅಥವಾ ಅನಾಥಾಶ್ರಮಕ್ಕೆ ಕೊಡುತ್ತೇನೆ ಎಂದು ಹೇಳಿದ್ದರು. ಅದೇ ರೀತಿಯಾಗಿ ವರ್ತೂರ್ ಸಂತೋಷ್ ಅವರು ನಡೆದುಕೊಂಡಿದ್ದಾರೆ. ರಕ್ಷಿತಾ ಅವರಿಗೆ ಕಾಲ್ ಮಾಡಿ, ನೀವು ಬನ್ನಿ, ನಾನು ನಿಮಗೆ 2 ಲಕ್ಷ ಹಣವನ್ನು ಕೊಡುತ್ತೇನೆ ಎಂದು ಫೋನ್ ಮೂಲಕ ತಿಳಿಸಿದ್ದರು. ಹಾಗೆಯೇ ಕೊಟ್ಟ ಮಾತಿನಂತೆ ವರ್ತೂರ್ ಸಂತೋಷ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ನಿನ್ನೆ 2 ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದಾರೆ. ಆದರೆ ವೀಕ್ಷಕರೇ, ಮುಗ್ಧ ಮನಸ್ಸಿನವರು ಆದಂತಹ ರಕ್ಷಿತಾ ಅವರು ಆ 2 ಲಕ್ಷ ರೂಪಾಯಿಯಲ್ಲಿ 65,000ದ ಒಂದು ಹಳ್ಳಿಕಾರ್ ಹಸುವನ್ನು ಖರೀದಿ ಮಾಡಿದ್ದಾರಂತೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.